ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂದು ಬಾಹೋಸ್ ಕಿಚನ್. ಇವತ್ತು ನಾನು ಹಲಸಿನ ಹಣ್ಣಿಂದ ಗಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಈಗ ತೆಂಗಿನಕಾಯಿ ತುರ್ಕೊಳ್ತಾ ಇದ್ದೀನಿ. ಈಗ ನಾನು ಹಲಸಿನ ತೊಳೆನ ಒಂದು 20 ಹಲಸಿನ ತೊಳೆ ತೊಗೊಂಡಿದ್ದೀನಿ. ಅದನ್ನು ಸಹ ಹಾಕ್ತಾಯಿದ್ದೀನಿ ಗ್ರೈಂಡರ್ಗೆ. ನಾವು ಮೊದಲೇ ತೆಂಗಿನಕಾಯಿ ತುರಿ ಗ್ರೈಂಡರಲ್ಲೇ ತುಳಿದಿಟ್ಟಿದ್ದೀವಿ. ಈಗ ನಾನು ಸೇಲಂ ರೈಸ್ ಅಂತ ಹೇಳ್ತಾರಲ್ಲ, ಅದು 2 ಕಪ್ಪು ಚೆನ್ನಾಗಿ ನೆನೆಸಿ ತೊಳೆದಿಟ್ಟಿದ್ದೀನಿ. ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡರ್ಗೆ. ಈಗ 20 ಹಾಕಿದ್ದೀನಿ. ಈಗ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ತುಂಬ ಹಾಕ್ಬಾರ್ದು, ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು. ಇದು ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ನೋಡಿ ಇದರಲ್ಲಿ 1 ಕಪ್ ತಗೊಂಡಿದ್ದೀನಿ. ಅದನ್ನು ಸಹ ಹಾಕ್ತಾಯಿದ್ದೀನಿ. ನಾವು ನೀರು ತುಂಬ ಹಾಕ್ಬಾರ್ದು, ಯಾಕೆಂದರೆ ಇದೇ ನೀರು ಬಿಟ್ಕೊಂಡ್ಬಿಡುತ್ತೆ. ಸಾಕು. ಈ ಹದಕ್ಕಿದ್ರೆ ಸಾಕು, ತುಂಬ ನೀರು ಮಾಡ್ಕೋಬಾರ್ದು. ಮಿಕ್ಸಿನಲ್ಲಿ ಕೂಡ ಮಾಡ್ಕೊಬೋದು. ಇದು 1-2 ನಿಮಿಷ ಚೆನ್ನಾಗಿ ರುಬ್ಬಿದ್ರೆ ರೆಡಿ ಆಗುತ್ತೆ ಹಿಟ್ಟು. ಅಕ್ಕಿ ನಾವು ಸೇಲಂ ರೈಸ್ ತಗೊಂಡ್ರೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ, ಅದು ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟು ರುಬ್ಬು ಆಗಿದೆ, ನುಣ್ಣಗಾಗಿದೆ. ಯಾಕಂದರೆ ಹಲಸಿನ ಹಣ್ಣಲ್ಲೇ ಒಳ್ಳೆ ಪರಿಮಳ ಇರುತ್ತೆ. ಅದಕ್ಕೆ ನಾವೇನು ಏಲಕ್ಕಿ ಏನು ಬೇಕಾಗಿಲ್ಲ, ಬೇಕಾದವರು ಹಾಕ್ಕೋಬೋದು. ಇದೇ ಒಳ್ಳೆ ಪರಿಮಳ ಇರುತ್ತೆ ಹಲಸಿನ ಹಣ್ಣದು, ಅದಕ್ಕೆ ನಾನು ಹಾಕ್ಕೊಳ್ಳಿಲ್ಲ. ಈಗ ನಾನು ತೆಗಿತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತೆ. ಒಂಚೂರು ಉಪ್ಪು ಹಾಕಿದ್ರೆ ರುಚಿ ಬರುತ್ತಲ್ಲ, ಅದಕ್ಕೆ ನಾನು ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ. ತುಂಬ ಈಸಿ ಇದು ಮಾಡೋದು. ಈಗ ಹಲಸಿನ ಹಣ್ಣು ಸೀಸನ್ ಅಲ್ವಾ, ಅದಕ್ಕೆ ನಾನು ಇವತ್ತು ಹಲಸಿನ ಹಣ್ಣನ್ನ ಗಟ್ಟಿ ಮಾಡ್ತಾಯಿದ್ದೀನಿ. ನಾನು
ಹಲಸಿನಣ್ಣನ್ನು ಗಟ್ಟಿ ಮಾಡೋಕ್ಕೆ ಹಿಟ್ಟು ರುಬ್ಬಿಟ್ಟಿದ್ನಲ್ಲ ಗ್ರೈಂಡರಲ್ಲಿ. ಈಗ ನಾನು ಅದಕ್ಕೆ ಸ್ವಲ್ಪ ಈಸ್ಟು ಬೆರೆಸ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು 1/4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬೆಚ್ಚಗಾಗಬೇಕು, ಕುದಿಸ್ಬಾರ್ದು, ಸ್ವಲ್ಪ ಬೆಚ್ಚಗಾಗಬೇಕು. ಇದು ಬೆಚ್ಚಗಾದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಕುದಿಬಾರ್ದು ನೀರು. ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಇಷ್ಟು ಹಾಕಿದ್ರೆ ಸಾಕು. ಈಗ ನಾನು ಈಸ್ಟ್ ಇದೆಯಲ್ಲ ಅದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಬಿಸಿ ನೀರು ಸ್ವಲ್ಪ ಬೆಚ್ಚಗೆ ನೀರು ಮಾಡಿಟ್ಟಿದ್ದೀನಿ. ಈಗ ನಾನು ಈಸ್ಟ್ ಒಂದು 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನು ಈಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಕಲಿಸ್ಬೇಕು. ಇದು ಆ್ಯಕ್ಟಿವೇಟ್ ಹಾಕೋಕ್ಕೆ ಇದನ್ನು ನಾವು ಒಂದು 10 ನಿಮಿಷ ಮುಚ್ಚಿಟ್ಬಿಡಬೇಕು. ಆವಾಗ ಈಸ್ಟ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಹಿಟ್ಟು ಅದರಲ್ಲಿ ಹಾಕ್ಕೊಳ್ಳೋಣ. 10 ನಿಮಿಷ ಆಗಲಿ. ನಾವು ಈಸ್ಟ್ ಹಾಕಿದ್ವಲ್ಲ ಆ್ಯಕ್ಟಿವೇಟ್ ಆಗೋಕ್ಕೆ ಮುಚ್ಚಿಟ್ಟಿದ್ವಲ್ಲ, ಈಗ ತೆಗಿತಾ ಇದ್ದೀನಿ. ಈಸ್ಟ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ. ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ. ಈಗ ನಾವು ಇದಕ್ಕೆ ಹಿಟ್ಟು ಬೆರೆಸ್ಕೊಳ್ಳೋಣ. ನಾವು ಹಲಸಿನಣ್ಣು ಹಾಕಿ ರುಬ್ಬಿದ್ವಲ್ಲ ಗ್ರೈಂಡರಲ್ಲಿ, ಆ ಹಿಟ್ಟನ್ನ ಹಾಕಿ ಬೆರೆಸ್ಕೊಳ್ಳೋಣ. ಇದು ಈಸ್ಟ್ ಜೊತೆ ಸ್ವಲ್ಪ ಆ್ಯಕ್ಟಿವೇಟ್ ಆಗಬೇಕು. ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಡೋಣ. ನಾವು ಈಸ್ಟ್ ಹಾಕಿ ಹಿಟ್ಟು ನಾನು ಇಟ್ಟಿದ್ನೆಲ್ಲ ನೋಡಿ ಈಗ ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಈಗ ನಾನು ಇಡ್ಲಿ ಪಾತ್ರೆ ಸ್ಟವಲ್ಲಿ ಇಟ್ಟಿದ್ದೀನಿ. ನೀರು ಸಹ ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ಈಗ ನಾನು ಇಡ್ಲಿ ತಟ್ಟೆ ಇಡ್ತಾ ಇದ್ದೀನಿ. ಈಗ ನಾನು ನೋಡಿ ಹಿಟ್ಟು ಎಷ್ಟು ಹಗುರವಾಗಿದೆ ಅಂತ. ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ಹಲಸಿನಣ್ಣು ಗಟ್ಟಿ. ಇದನ್ನೇ ನಾವು ಹಲಸಿನಣ್ಣು ಗಟ್ಟಿ ಅಂತ ಹೇಳೋದು.
ಹಿಟ್ಟು ತುಂಬ ಮೃದುವಾಗಿ ಚೆನ್ನಾಗಿದೆ. ಈಗ ನಾನು ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದೋಗಿರುತ್ತೆ. ಆಮೇಲೆ ತೆಗೆಯೋಣ. ಈಗ ನಾವು ಹಿಟ್ಟನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿಟ್ಟಿದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ. ಬೆಂದಿದೆ, ಒಳ್ಳೆ ಘಮ ಬರ್ತಾಯಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಉಬ್ಕೊಂಡು ಬಂದಿದೆ. ನೋಡಿ ಈಗ ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ಎಷ್ಟು ಮೃದುವಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ. ಈಗ ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಆಯಿತು. ನಾವು ಇದನ್ನು ತುಪ್ಪದ ಜೊತೆ ತಿನ್ಬೋದು, ಇಲ್ಲಾಂದರೆ ಸ್ವಲ್ಪ ಬೆಲ್ಲದ ಪಾಕ ಇರುತ್ತಲ್ಲ ಅದ್ರ ಜೊತೆನೂ ತಿನ್ಬೋದು. ಹಲಸಿನ ಹಣ್ಣು ಗಟ್ಟಿ ರೆಡಿ ಆಯಿತು. ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು.